ಮಂಡ್ಯದ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದ ದಳಪತಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಟಕ್ಕರ್ ನೀಡ್ತಾ ಬಂದಿದ್ದಂತ ಸುಮಲತಾ ಅಂಬರೀಶ್ ಇದೀಗ ಮೌನಕ್ಕೆ ಜಾರಿದ್ದಾರಾ ಅಥವಾ ರಾಜಕೀಯದಿಂದ ದೂರ ಸರಿದ್ರಾ? ಹೀಗೆಲ್ಲ ಸಂಶಯಗಳು ರಾಜಕೀಯ ಪಡಸಾಲೆಯಲ್ಲಿ ಹೆಚ್ಚು ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಆದರೆ ಸದ್ಯದ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಂತೆ ಕಂಡ್ರೂ ಒಂದೊಳ್ಳೆ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇನ್ನು ಮಂಡ್ಯದಿಂದ ರಾಜಕಾರಣ ಆರಂಭವನ್ನ ಮಾಡಿದ್ದು ಅಲ್ಲಿಯೇ ಅಂತ್ಯವನ್ನಗೊಳಿಸ್ತೇನೆ ಎಂಬಂತ ಹೇಳಿಕೆಗಳನ್ನ ಕೂಡ ಹಲವು ಬಾರಿ ನೀಡಿದ್ದಾರೆ. ಹೀಗಾಗಿ ಅವರ ರಾಜಕಾರಣ ಮಂಡ್ಯದಿಂದಲೇ ಮುಂದುವರಿಯುತ್ತದೆ ಮತ್ತು ಮುಂದಿನ ರಾಜಕಾರಣ ಕೂಡ ಅಲ್ಲಿಯೇ ಸಾಗುತ್ತದೆ ಎಂಬುದು ತಳ್ಳಿ ಹಾಕಲಾಗುವುದಿಲ್ಲ. ಇನ್ನು ಪಕ್ಷೇತರವಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ರಾಜಕಾರಣವನ್ನ ಮಾಡ್ತಾ ಬಂದವರು ಅವರು. ಒಬ್ಬ ಸಂಸದೆಯಾಗಿ 5 ವರ್ಷಗಳ ಕಾಲ ಮಂಡ್ಯವನ್ನ ಪ್ರತಿನಿಧಿಸಿದ ಅವರು ಯಾರೇ ಟೀಕೆ ಮಾಡಿದ್ರೂ ಅದಕ್ಕೆ ಸಕಾಲದಲ್ಲಿ ತಕ್ಕ ಟಕ್ಕರನ್ನ ನೀಡಿ ಸೈ ಎನಿಸಿಕೊಂಡವರು. 5 ವರ್ಷಗಳ ಕಾಲ ಬಿಜೆಪಿಗೆ ಬೆಂಬಲವನ್ನ ನೀಡ್ತಾ ರಾಜಕೀಯ ಮಾಡ್ತಾ ಬಂದಿದ್ರು ಪಕ್ಷೇತರ ಸಂಸದೆಯಾಗಿ ಕಾಣಿಸಿಕೊಂಡವರು. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗೆ ಸವಾಲನ್ನ ಒಡ್ಡುತ್ತಲೇ ಕೆಲಸವನ್ನ ಮಾಡಿಕೊಂಡು ಬಂದಿದ್ದ ಅವರು 2023ರ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ರು. ಆದರೆ ಪಕ್ಷಕ್ಕೆ ಸೇರ್ಪಡೆಯಾಗಿರಲಿಲ್ಲ. ಇದಾದ ನಂತರ 2024ರ ಲೋಕಸಭಾ ಚುನಾವಣೆಯ ಮುನ್ನ ಬಿಜೆಪಿಗೆ ಸೇರ್ಪಡೆಗೊಂಡ್ರು. ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಅದಾಗಲೇ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು.